ಅಯ್ಯೋ ಮಗಳೇ, 2 ವಾರಕ್ಕೆ ಎಷ್ಟು ಸ್ವರ್ಗೋಗಿದ್ಯಲ್ಲಮ್ಮ. ನೀನ್ ನೋಡಕ್ಕೆ ಆಗ್ತಾ ಇಲ್ವಲ್ಲೇ ಸೀಮಾ. ಎಂತ ಕೆಲಸ ಮಾಡ್ಕೊಂಡೆ ನೀನು. ಹ ಅಮ್ಮ ಅಮ್ಮ ಅಂತೂ ಹೆಂಗೋ ಚಿಕ್ಕಮ್ಮ ಬಂದು ನನ್ನ ಬಿಡಿಸಿದ್ರಲ್ಲ, ಅಷ್ಟೇ ಸಾಕು ಬಿಡು. ಈಗಲಾದ್ರೂ ನಾನು ಹೊರಗೆ ಬಂದಿದ್ದೀನಲ್ಲ, ಅಷ್ಟೇ ಸಮಾಧಾನ. ಹೌದು ಕಣೆ, ನನ್ನ ಸಹಾಯಕ್ಕೆ ನನ್ನ ಸಪೋರ್ಟಿಗೆ ಯಾರೂ ಬರಲಿಲ್ಲ. ಆ ವಾಸು ಮತ್ತೆ ಈ ಜಯಮ್ಮ ಇಬ್ಬರೇ ಬಂದಿದ್ದು. ನಿಮ್ಮ ಅಪ್ಪಯ್ಯ ಆಗಲಿ ನಿಮ್ಮ ಅಣ್ಣಯ್ಯ ಆಗಲಿ ಇಬ್ರು ನನ್ನ ಮಾತಿಗೆ ಒಂದು ಧೈರ್ಯದ ಮಾತನ್ನು ಹೇಳಲಿಲ್ಲ. ಅಮ್ಮ ಸೀಮಾ ಸೀಮಾ ಪಾಪ ಅವಳು ಒಬ್ಳೇ ಇದ್ದಾಳೆ, ಅವಳಿಗೆ ಬೇಲ್ ಸಿಗ್ಲಿಲ್ವೇನಮ್ಮ? ಇಲ್ಲ ಕಣೆ, ಅವ್ರ ಅಮ್ಮಯ್ಯ ಅವ್ರ ಅಣ್ಣಯ್ಯ ತಲೆ ಕೆಡ್ಸ್ಕೊಂಬಿಲ್ಲ. ಅವ್ರ ಅಣ್ಣಯ್ಯ ಹೇಳ್ದೆ ನಮ್ಮ ಅಮ್ಮ ಬೇಡ ಅನ್ನುತ್ತೆ ಅಂತ ಹೇಳ್ತಾನೆ. ನಾನೇನ್ ಮಾಡ್ಲಿ ಹೇಳು? 50,000 ಗಟ್ಲೆ ನಾನೆಲ್ಲಿಂದ ತಂದಿಕ್ಲಿ? ನಿನಗೊಂದ್ಸಿದ್ದೆ ಹೆಚ್ಚಾಯ್ತು. ಬಾ, ಅವ್ರ ಮನೆಯವರೆಲ್ಲ ಅವಳ ಬಗ್ಗೆನೆ ನೋಡ್ಕೊಂತಾರೆ. ನೀನ್ ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂತ ಹೇಳು? ಹಾ ಓ ಕಣೆ ಸೀಮಾ, ನೀನು ಆ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಇಂಥವೆಲ್ಲ ಮಾಡ್ಕೊಂಡು ಜೈಲು ಪೈಲು ಅಂತ ಓಡಾಡ್ಕೊಂಡಿದ್ರೆ ಮರ್ಯಾದೆ ಉಳಿತಾವೇನೆ. ಹಿಂಗೆಲ್ಲನ ಮಾಡಕ್ ಹೋಗ್ಬೇಡ. ಏನ್ ಮಾಡ್ಲಿ ಚಿಕ್ಕಮ್ಮ, ಅವಳು ನನ್ನ ಫ್ರೆಂಡ್ ಅಲ್ವಾ. ನಾನು ಅವಳು ಸೇರಿನೇ ಈ ಕೆಲಸ ಮಾಡಿದ್ವಿ. ಪಾಪ ಈಗ ಅವಳು ತುಂಬಾ ಅಳುತ್ತಿರ್ತಾಳೆ. ನಾನು ಬೇರೆ ಹೊರಗೆ ಬಂದೆ. ನಾನಿದ್ದಿದ್ರೆ ಎಷ್ಟೋ ಸಮಾಧಾನವಾಗಿ ಇರ್ತಿದ್ಲು, ಮಾತಾಡ್ಕೊಂಡಿರ್ತಿದ್ವಿ. ಆದ್ರೆ ಈಗ ಅವಳೊಬ್ಳೇನೆ, ಅವಳನ್ನ ಬಿಡಿಸ್ಕೋಬೇಕು ಹೆಂಗಾದ್ರೂ ಮಾಡಿ. ಅವ್ರ ಅಣ್ಣನಿಗೆ ಹೇಳ್ತೀನಿ ಬಿಡು ನಾನು. ಆಯ್ತು ಹೇಳಿವಂತೆ, ಸುಮ್ಮನಿರಮ್ಮ. ಮನೆಗೆ ನಡಿ, ಮನೆಗೆ ಹೋಗೋಣ. ಮನೆಗೆ ಹೋಗಿ ಆಮೇಲೆ ಮಾತಾಡೋಣ. ಹ್ಞೂ ಕಣೆ ಮಾಯ, ನೀನು ಆ ಲಾವಣ್ಯನ ಬಗ್ಗೆ ಹುಷಾರಾಗಿರು. ನಾನು ಅವತ್ತೇ ಹೇಳಿದೆ ತಾನೆ. ಹೇಳ್ದಮ್ಮ, ಏನ್ ಹೇಳ್ದೆ? ಅಲ್ಲ ಅವಳನ್ನ ನಾನು ಮನೆಗೆ ಸೇರ್ಸಿರ್ಲಿಲ್ಲ. ಹೊಸದಾಗಿ ಮದುವೆ ಆಗಿ ಬಂದಾಗ ಅಲ್ಲೆಲ್ಲೋ ಇದ್ರು, ಎಲ್ಲೋ ರೂಮ್ ಮಾಡ್ಕೊಂಡು. ಆದ್ರೆ ನೀನು ನಿಮ್ಮ ಮಾವ ಇಬ್ರು ಸೇರ್ಕೊಂಡು ಅವಳ ಮನೆಗೆ ಸೇರ್ಸಂಗ್ ಮಾಡಿರಿ. ಈಗ ನೋಡಿರಿ ಹಿಂಗಾಯ್ತು ನೋಡು. ಅವಳಿಂದಾನ ಅವಳು ಬಂದಾಗಿಂದ ನಮ್ಮ ಮನೆಗೆ ಬರೀ ಇಂಥವೇನೆ ಜಗಳಗಳು ಆಗ್ತಾ ಇದಾವೆ. ಅಯ್ಯೋ ಅಕ್ಕ, ಅವಳ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿಲ್ವಾ? ನಿನ್ ಮಗ ನಮ್ಮೂರಿನ ಲಾವಣ್ಯನ ಮದುವೆ ಆಗಿರ್ತಾನೆ ಅಂತ ನನಗೇನು ಗೊತ್ತಿತ್ತು? ಕನ್ಸ ಬಿದ್ದಿತ್ತು. ನಾನು ಯಾವ್ದೋ ಹುಡುಗಿ ಏನೋ ಒಳ್ಳೆ ಹುಡುಗಿ ಏನೋ ಬಿಡು, ಇನ್ನೇನು ಇರೋನೊಬ್ಬ ಮಗ ಎಲ್ಲಿ ಹೋಗ್ತಾನೆ ಅಂತನ ಮನೆಗೆ ಸೇರಿಸ್ಕೊಳಮ್ಮ ಅಂತ ಹೇಳಿ ನಾನು ಹೇಳ್ದೆ. ಅದೇ ಇವಳು ಅಂತ ನನಗೆ ಆಮೇಲೆ ತಾನೇ ಗೊತ್ತಾಗಿದ್ದು, ಅವಳ ಮನೆ ಹತ್ರ ಬಂದ್ಮೇಲೆ. ಮುಂಚೆನೆ ಗೊತ್ತಾಗಿದ್ರೆ ನಾನೇ ನೀನ್ ಸೇರ್ಸ್ಕೊಂತೀನಿ ಅಂದ್ರೆ ಸೇರ್ಸ್ಕೋಬೇಡ ಅಂತ ಹೇಳ್ತಿದ್ದೆ. ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಅವಳ ಬಗ್ಗೆ ಅವ್ರ ಅಮ್ಮನ ಬಗ್ಗೆ ಎಲ್ಲನ. ಹೌದಾ, ಸರಿ ಆಯ್ತು ಬಿಡು. ನಡೀರಿ ಮನೆಗೆ ಹೋಗೋಣ ಜಲ್ದು. ಬಾರಿ ಸೀಮಾ. ಸೀಮಾ, ಮೊದಲು ನೀನ್ ಕಣ್ಣೀರು ಒರೆಸ್ಕೊಂಡು ಧೈರ್ಯವಾಗಿರೋ. ಅವಳ ಸುದ್ದಿಗೆ ಹೋಗ್ಬೇಡ. ಅವಳು ಸುದ್ದಿಗ ನನ್ನ ಅವಳು ಜೈಲಿಗೆ ಕಳ್ಸವಳೆ. ಅವಳನ್ನ ನಾನು ಜೈಲಿಗೆ ಕಳ್ಸೋವರೆಗೂ ಸಮಾಧಾನ ಇಲ್ಲ ಚಿಕ್ಕಮ್ಮ, ಸಮಾಧಾನ ಇಲ್ಲ. ಓ, ಜೈಲಿಗೆ ಕಳಿಸ್ತೀನಿ ಅಂತ ಹೋಗಿ ಆಮೇಲೆ ನೀನ್ ತಿರ್ಗಾ ಜೈಲಿಗೆ ಸೇರಿಯ? ಈಗಿನ ಆಚೆ ಬಂದಿದ್ಯಾ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಡಿ ಮನೆಗೆ. ಹೌದು ಕಣೆ ಸೀಮಾ, ತಕ್ಷಣಕ್ಕೆ ನೀನು ಯಾವ ನಿರ್ಧಾರನೂ ಮಾಡಬೇಡ. ಅವಳ ಮೇಲೆ ಸೇಡಿಗೆ ಇಟ್ಕೊಂಡು ಆಮೇಲೆ ಏನೋ ಮಾಡಕ್ ಹೋಗಿ ಎಡವಟ್ ಮಾಡ್ಕೊಂಡಿಯ. ಪಾ, ಮನೆಗೆ ಹೋಗೋಣ. 1 ಗಂಟೆಯ ನಂತರ ರೀ, ಅತ್ತೇನು ಮತ್ತೆ ಜಯತ್ತೇನು ಸೀಮನ್ನ ಕರ್ಕೊಂಬರ್ತೀವಿ ಅಂತ ಹೋದ್ರು. ಅವ್ರು ಬರ್ಲೇ ಇಲ್ಲ. ಎಷ್ಟೊತ್ತಾಯ್ತು? ಹೋಗಿ ನೋಡ್ಕೊಂಬರ್ತೀರಾ? ಬೇಡ, ಸುಮ್ಮನಿರು ಲಾವಣ್ಯ. ಅವಳಿಗೆ ಬೇಲ್ ಸಿಗೋದು ಬೇಡ. ಇನ್ನೂ ಒಂದು 15 ದಿವಸ ಅಲ್ಲೇ ಇರಲಿ. ಅವಳಿಗೆ ಇಷ್ಟು ಬೇಗ ಬೇಲ್ ಸಿಕ್ಕರೆ ಇನ್ನು ಕೊಬ್ಬು ಕರಗಿರಲ್ಲ. ಕೊಬ್ಬು ಕರಗಬೇಕು, ಆಮೇಲೆ ಬಿಡಿಸ್ಕೊಬರ್ಬೇಕು ಆ ಸೀಮನ್ನ. ರೀ, ನಾನೇನಾದರೂ ತಪ್ಪು ಮಾಡಿದ್ನಾ? ನೀನೇನು ತಪ್ಪು ಮಾಡಿದ್ಯಾ? ನಿಂದೇನು ತಪ್ಪಿಲ್ಲ ಬಿಡು. ಆದರೆ ಅವಳ ವಿಷಯಕ್ಕೆ ಹೋಗ್ಬೇಡ. ಅವಳು ಯಾರನ್ನಾದ್ರೂ ಮದುವೆ ಆಗಲಿ, ಅಪ್ಪ ಅಮ್ಮ ಇದ್ದಾರೆ, ಅವರು ಮದುವೆ ಮಾಡ್ತಾರೆ. ನೀನು ಅವಳ ಮದುವೆ ವಿಷಯಕ್ಕೆ ತಲೆ ಹಾಕಬೇಡ. ಅದಕ್ಕೆ ಅವ್ರು ಸಿಟ್ಟು ಮಾಡ್ಕೊಂಡು ಈ ಥರ ಕಿಡ್ನಾಪ್ ಮಾಡಿಸಿರೋದು ನಿನ್ನ. ಹಂಗೇನು ನಾನೇನು ತಲೆ ಹಾಕಿಲ್ಲ. ಆದರೆ ಹೋಗ್ಲಿ ಬಿಡಿ. ಸರಿ, ಇನ್ಮೇಲೆ ಅವ್ರ ಮದುವೆ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಹೆಂಗಾದ್ರೂ ಇರಲಿ. ಅಲ್ಲ, ಇವತ್ತು ಬೇಲ್ ಕೊಡ್ತಾರೆ ಅಂತನ ಜಯತ್ತೆ ಹೇಳ್ತಾ ಇತ್ತು. ಬೇಲ್ ಕೊಟ್ಟು ಬಿಡಿಸ್ಕೊಂಬರ್ತೀವಿ, ನೋಡ್ತಾ ಇರು ನಿನ್ನೆದ್ರಿಗೇನೆ ಅಂತನ ಹೋಯ್ತು. ಬೆಳಗ್ಗೆ ಹೋಗ್ಬೇಕಾದ್ರೆ ಸಂಜೆ ಆಯಿತು, ಇನ್ನೂ ಬರಲಿಲ್ಲ. ನಿಮ್ಮನ್ನಂತೂ ತುಂಬ ಬೈಕೊಂಡಿರ್ತಾರೆ ಅವರು, ಜಯತ್ತೇನೋ ಅತ್ತೇನೋ. ನೀವು ಜೊತೆಗೆ ಹೋಗಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ನೀವು ಹೋಗ್ದಿರೋದಕ್ಕೆ ಕಾರಣನೇ ನಾನು ಅಂತ ಅಂದ್ಕೊಂತಾರೆ ಅವರೆಲ್ಲನ. ಅಂದ್ಕೊಂಡ್ರೆ ಅಂದ್ಕೊಂಬ್ಲಿ ಬಿಡು ಲಾವಣ್ಯ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅಂದ್ಕೊಳ್ಳೋರ್ಗೆ ನಾವೇನು ಮಾಡೋಕ್ಕಾಗುತ್ತೆ? ಅಂದ್ಕೋಬೇಡ್ರಿ ಅಂತ ಹೇಳೋಕ್ಕಾಗತ್ತಾ? ಏನಾದರೂ ಅಂದ್ಕೊಂಬ್ಲಿ, ನಮ್ಗೇನಾಗಬೇಕಾಗೈತಿ? ಒಳ್ಳೇದು ಅನ್ನೋದು ಮನಸ್ಸಲ್ಲಿದ್ದರೆ ಯಾರ ಬಗ್ಗೆನೂ ಕೆಟ್ಟದು ಯೋಚನೆ ಬರೋಲ್ಲ ಅವಾಗ. ಮನಸ್ಸಲ್ಲಿರೋದೆಲ್ಲ ಕೆಟ್ಟದೇ ಆದರೆ ಇನ್ನೇನಾಗುತ್ತೆ? ಚಿಕ್ಕಮ್ಮ, ಅಮ್ಮ, ಏನಾಯ್ತು? ಬೇಲ್ ತರಕ್ಕೆ ಅಂತ ಹೋದ್ರಿ, ಯಾಕೆ ಬೇಲ್ ಸಿಗ್ಲಿಲ್ವಾ? ಅಥವಾ ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಹೇಳಿದ್ರು? ಇಲ್ಲಪ್ಪ, ಸಿಗ್ಲಿಲ್ಲ. ಇನ್ನೂ 1 ವಾರ ಬಿಟ್ಟು ಬರ್ರಿ ಅಂತ ಹೇಳಿದ್ರು. ಏನು ಮಾಡೋದು ಹೇಳು? ಹೌದಾ? ನಿಜನಾ? ನಿಜವಾಗ್ಲೂ ಇವತ್ತು
ಬೇಲ್ ಸಿಗುತ್ತೆ ಅಂತ ಹೇಳ್ತಾ ಇತ್ತು ಬೆಳಗ್ಗೆ ಚಿಕ್ಕಮ್ಮ. ನೀನ್ ನೋಡಿದ್ರೆ ಏನಮ್ಮ ಹಿಂಗಂತ ಇದ್ಯಾ? ಏನ್ ಚಿಕ್ಕಮ್ಮ ನಮ್ಮ ಹತ್ರ ಮುಚ್ಚುಮರೆ ಮಾಡ್ತಾ ಇದ್ದೀರಾ ಏನೋ? ಸೀಮಾ ಬಂದಿರ್ಬೇಕು, ಹೊರಗೆ ಇರ್ಬೇಕಲ್ವಾ? ಅವಳು ಬಂದ್ರೆಷ್ಟು ಬಿಟ್ರೆಷ್ಟು ಬಿಡಪ್ಪ, ನಿನ್ಗೇನಾಗ್ಬೇಕಾಗೈತೆ? ಅವಳು ಹಂಗೆ ಜೈಲಲ್ಲೇ ಕೊಳಿತಾ ಇರ್ಲಿ ಅನ್ನೋದೇ ತಾನೆ ನಿಂದು ನಿನ್ ಹೆಂಡ್ತಿದು ಆಸೆ? ಯಾಕಮ್ಮ ಹಂಗೆ ಮಾತಾಡ್ತೀಯ? ಅವಳಿಗೆ ಬುದ್ಧಿ ಬರಲಿ ಅಂತ ಆ ಥರ ಹೇಳ್ದೆ ಅಷ್ಟೇನೆ. ಇಂಥ ಕೆಲಸ ಎಲ್ಲ ನಾವು ಯಾರಾದರೂ ಮಾಡ್ತಾರಾ? ಮರ್ಯಾದೆಸ್ತರು ಫ್ಯಾಮಿಲಿಲಿ ಹುಟ್ಟಿ, ಅದು ಹುಡುಗಿರು. ಹೇಳು. ಅದಕ್ಕೆ ಅವಳಿಗೂ ಬುದ್ಧಿ ಬರಬೇಕು ಅಂದರೆ ಸ್ವಲ್ಪ ದಿನ ಇರಲಿ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಅವಳ ಮೇಲೆ ನನಗಾಗಲಿ ಲಾವಣ್ಯಂಗಾಗಲಿ ಯಾವ ದ್ವೇಷನೂ ಇಲ್ಲಮ್ಮ. ನಾವು ಅವಳನ್ನ ಬಿಡಿಸ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಆದರೆ ಸ್ವಲ್ಪ ದಿನ ಅಲ್ಲೇ ಇರಲಿ ಅಂತ ಸುಮ್ಮನಾಗಿದ್ವಿ ಅಷ್ಟೇನೆ. ಈಗೇನಾಯ್ತು ಹೇಳು? ಮತ್ತೆ ಸಮಾಧಾನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಲಾಯರು ಬೇಲ್ ಸಿಗೋ ಥರ ಮಾಡ್ತಾರೆ. ಇನ್ನೊಂದು ವಾರ ಹೋದ್ರೆ ಸಿಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಇದು ಸ್ವಲ್ಪ ಕ್ರಿಮಿನಲ್ ಕೇಸು, ಕಿಡ್ನಾಪಿಂಗ್ ಕೇಸ್ ಅಲ್ವಾ? ಅದಕ್ಕೆ ಬೇಕು ಅಂದ್ರೆ ಇನ್ನೊಂದು ವಾರ ಹೋದ್ಮೇಲೆ ನಾನೇನೆ ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಂಡು ನಮ್ಮ ಅಮ್ಮನಿಗೂ ಹೇಳಿ ವಾಪಸ್ ತಗೊಳ್ಳೋ ಥರ ಮಾಡಿ ಸೀಮನ ಬಿಡಿಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಸುಮ್ಮನೆ ಇರ್ರಿ. ಹೆಂಗ್ ಹೇಳ್ತಾಳೆ ನೋಡಿ ಅಕ್ಕ, ಬಿಡಿಸ್ತಾಳೆ ಇವಳು. ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿರೋಳು ಬಿಡಿಸ್ತಾಳೆ ಅಂತ ನಾವು ಕಾತ್ಕೊಂಡಿದ್ರೆ ಅಷ್ಟೇ, ನಮ್ ಸೀಮಾ ಸಾಯತಕ ಜೈಲ್ನಾಗೆ ಇರ್ಬೇಕಾಗುತ್ತೆ. ನೀನೇನು ಬಿಡಿಸೋದ್ ಬೇಕಾಗಿಲ್ಲ ಕಣಿ. ನಿನ್ನ ಈ ಏನು ಕರುಣೆ ನಮಗ್ ಬೇಕಾಗಿಲ್ಲ. ನಮಗೆಲ್ಲ ಗೊತ್ತೈತೆ ಚೆನ್ನಾಗಿ ಅವಳು ಹೆಂಗ್ ಬಿಡಿಸ್ಕೊ ಬರ್ಬೇಕು ಅಂತ. ಬಿಡಿಸ್ಬೇಕು ಅಂತಲ್ಲ, ಬಿಡಿಸ್ಕೊಂಡ್ ಬಂದಿದೀವಿ. ನಿನ್ನೆ ಕರುಣೆ ಗಿರಣೆ ಎಲ್ಲ ಬೇಕಾಗಿಲ್ಲ. ನಿನ್ ಭಿಕ್ಷೆಗೆ ಅವಳಿಗೆ ಬೇಕಾಗೈತೆ, ನಮ್ಗೂ ಬುದ್ಧಿ ಇದೆ. ಹೌದು ಚಿಕ್ಕಮ್ಮ, ಬಿಡಿಸ್ಕೊಂಬಂದ್ರ? ಎಲ್ಲಿ ಸೀಮಾ? ಸೀಮಾ ಬಾರೆ ಬಾ. ಓ, ಬಂದಿದ್ದಾಳೆ ಸೀಮಾ. ಮತ್ತೆ ಇಷ್ಟೊತ್ತು ನಾಟಕ ಮಾಡಿದ, ಇನ್ನೂ ಬಿಟ್ಟಿಲ್ಲ ಅಂತನಾ? ಏನಮ್ಮ ಇದು? ಸೀಮಾ ಹೆಂಗಿದೀಯೇ? ಚೆನ್ನಾಗಿದೀಯಾ? ಸೀಮಾ, ಇನ್ಮೇಲೆ ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ನಿಮ್ಮ ಮತ್ತಿಗೆದೇನಾದ್ರೂ ತಪ್ಪಿದ್ರೆ ನನ್ನ ಹತ್ರ ಹೇಳು, ನಾನೆಲ್ಲ ಬುದ್ಧಿ ಹೇಳ್ತೀನಿ. ಅದು ಬಿಟ್ಬಿಟ್ಟು ಈ ಥರ ಕಿಡ್ನಾಪ್ ಮಾಡೋದು ಅಥವಾ ಬೇರೆ ಇನ್ನೇನೋ ಪ್ಲಾನ್ ಮಾಡೋದು ಅದೆಲ್ಲ ನಾ ಮಾಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಹೌದು ಸೀಮಾ, ನಾನು ನಿಮ್ಮ ಮದುವೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಅನ್ಸುತ್ತೆ. ಹೋಗ್ಲಿ ಬಿಡು, ನಾನು ಮಾಡಿದ್ದನು ತಪ್ಪು ಅಂತ ಅನ್ಸುತ್ತೆ. ನಿಮ್ಗೆ ಯಾಕೊಬ್ಬ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಹುಡುಗರು. ಆಯ್ತು, ಇನ್ಮೇಲೆ ನೀವು ಇಷ್ಟಪಟ್ಟಂಗೆ ಇರ್ರಿ. ನಾನು ಏನು ಕೇಳೋದಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಸಾರಿ ಅಂತ ಹೇಳ್ಬಿಟ್ರೆ ನೀನ್ ಮಾಡಿರೋದು ಹೋಗ್ಬಿಡುತ್ತಾ? ನಾನು ಅನುಭವಿಸಿರೋದು ಹೋಗ್ಬಿಡುತ್ತಾ? ಇಲ್ಲ ತಾನೆ? ನೀನ್ ಸಾಯಿ ಯಾವಳಿಗೆ ಬೇಕಾಗೈತಿ? ನಿಮ್ಮ ಈ ಸಿಂಪತಿ ನನಗೆ ಬೇಕಾಗಿಲ್ಲ. ಓಹೋ, ಇಷ್ಟ ದಿನ ಜೈಲ್ನಾಗಿದ್ರು ಒಂದ್ ದಿವಸ ಬಂದು ನೋಡ್ಲಿಲ್ಲ ಅಣ್ಣಯ್ಯ ಆದವನು. ಈಗೇನೋ ದೊಡ್ಡದಾಗಿ ಬುದ್ಧಿ ಹೇಳ್ತಾ ಇದ್ದಾನೆ. ಸೀಮಾ, ಏನಿದು ಹಿಂಗ್ ಮಾತಾಡ್ತಾ ಇದ್ಯಾ? ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ನೆಟ್ಟಗಿರೋದ್ ಕಲ್ತ್ಕ ಅಂತ ಹೇಳ್ತಾ ಇದ್ದೀನಿ. ಆ ರೀಮನ್ ಜೊತೆ ಸೇರ್ಬೇಡ, ಅವಳು ಸರಿ ಇಲ್ಲ. ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ ಅಂತ ನಾ ಹೇಳ್ಬೇಡ. ಮೊದಲು ನೀನು ನಿನ್ನೆಂಟಿ ಸರಿಯಾಗಿದ್ದೀರಾ ನೋಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಿವ್ರಂತೆ. ಇನ್ಮೇಲೆ ನೀವಿಬ್ರು ನನಗೆ ಬುದ್ಧಿ ಹೇಳೋಂತ ಅರ್ಹತೆನ ಕಳ್ಕೊಂಡ್ಬಿಟ್ಟಿದ್ರ. ನೀವು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಏನು ಮಾತಾಡಕ್ ಬರಬೇಡ್ರಿ. ನಿಮ್ಮನ್ ಕಂಡ್ರೆ ನನಗೆ ಆಗಲ್ಲ. ಸೀಮಾ ಬಿಡಮ್ಮ, ಈಗ ಯಾಕೆ ಈಗಿನ ಬಂದಿದ್ಯಾ? ಈಗಲೇ ಜಗಳ ತೆಗಿಬೇಡ. ನಡಿ ಒಳಿಕೆ, ನಡಿಯ ಸೀಮಾ, ನಡಿ ಹೋಗೋಣ. ಏ ಲಾವಣ್ಯ, ನಿನ್ಗಿವತ್ತು ಒಂದು ಮಾತು ಹೇಳ್ತಾ ಇದೀನಿ, ಸರಿಯಾಗಿ ನೆನಪಲ್ಲಿ ಇಟ್ಕೋ, ಗೊತ್ತಾಯ್ತಾ? ಇವತ್ತಿಂದನ ನೀನು ಎಷ್ಟಾಗಿರ್ಬೇಕು, ಸೊಸೆಯಾಗಿ ನಿನ್ಗೆ ಎಷ್ಟಿತ್ತು ಅಷ್ಟಾಗೆ ಇರಬೇಕು. ಎಲ್ಲೇ ಮೀರಿದ್ರೆ ನಮ್ಮ ಅಕ್ಕ ಏನು ಇನ್ಮೇಲೆ ಸುಮ್ಮನಿರೋದಿಲ್ಲ. ಇಷ್ಟ ದಿನ ಏನು ಮಗ ಗಂಡ ಅಂತ ಹೇಳಿ ಸುಮ್ಮನಿದ್ಲು, ಇನ್ಮೇಲೆ ಸುಮ್ಮನಿರೋದಿಲ್ಲ. ಹುಷಾರಾಗಿರು. ಹೌದೌದು, ನಮ್ ಜಯಮ್ಮ ಹೇಳ್ದಂಗೆ ನಾನು ಇನ್ಮೇಲೇನು ಇಷ್ಟ ದಿನ ಇದ್ದಂಗಿರಲ್ಲ ಕಣಿ. ಭಯ ಭಕ್ತಿ ಇದ್ರೆ ಇರ್ಲಿ, ನಿನ್ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕು. ನನ್ನ ಮಗಳು ತಂಟೆಗೆ ಏನಾದ್ರು ಬಂದ್ರೆ ನಾನ್ ಸುಮ್ಮನಿರೋದಿಲ್ಲ, ಗೊತ್ತಾಯ್ತಾ? ಅಮ್ಮ, ಏನಮ್ಮ ಇದು? ಚಿಕ್ಕಮ್ಮನೂ ನೀನು ಸೇರ್ಕೊಂಡು ಲಾವಣ್ಯಗೇನು ಬೆದರಿಕೆ ಆಗ್ತಾ ಇದ್ದೀರಾ, ಎದುರಿಸ್ತಾ ಇದ್ದೀರಾ? ಅವಳು ಸೊಸೆಯಾಗಿ ಎಲ್ಲಿರ್ಬೇಕು ಅಲ್ಲೇ ಇದ್ದಾಳೆ. ಅವಳೇನೇನು ಎಲ್ಲೇ ಮೀರಿ ಏನು ಮಾಡಿಲ್ಲ. ಇನ್ನು ಒಳ್ಳೇದು ಮಾಡಿದ್ದಾಳೆ ಹೊರತು ಯಾವತ್ತೂ ಈ ಮನೆಗೆ ಕೆಟ್ಟದ್ದು ಮಾಡಿಲ್ಲ. ನಿನ್ನ ಮಗಳಿಗೆ ಅಷ್ಟು ಬುದ್ಧಿ ಹೇಳೋದು ಕಲ್ತ್ಕ. ಲಾವಣ್ಯಗೆ ಬುದ್ಧಿ ಇದೆ. ಅದಕ್ಕೆ ಮತ್ತೀಗ ಅವಳು ಒಳ್ಳೆಯವಳು ಬುದ್ಧಿವಂತೆ ಅಂತಾನೆ ನಾನು ಒಪ್ಪಿ ನಿಮ್ಗೆ ಇಷ್ಟ ಇಲ್ದಿದ್ರು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರೋದು. ಈಗ ಸುಮ್ಮನೆ ನಿಮ್ಮ ಕಡೆ ತಪ್ಪಿಕೊಂಡು ಇವಳಿಗೆ ಬುದ್ಧಿ ಹೇಳಕ್ ಬರಬೇಡ್ರಿ. ನೀನು ಅಷ್ಟೇನೆ, ನನಗೂ ಬುದ್ಧಿ ಹೇಳಕ್ ಬರಬೇಡ. ಮೊದಲು ನಿನ್ನ ಹೆಂಡತಿನ ಅದ್ಬಸ್ನಲ್ಲಿ ಇಟ್ಕೋ, ನಮ್ಮ ತಂಟೆಗೆ ಬರಬೇಡ ಅಂತ ನಾ ಹೇಳು. ಏನಾದ್ರೂ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಜಯಮ್ಮ, ನಡಿ ಹೋಗೋಣ, ಒಳಕ್ ನಡಿ. ಲಾವಣ್ಯ ಇಷ್ಟೊತ್ತು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ತಾನೆ? ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ನ ಕೆಲಸ ನೀನು ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇರು. ಸರಿ, ಆಯ್ತು ರೀ. ಬಾ, ಹೊರಗಡೆ ಹೋಗಿ ತೋಟಕ್ಕೆ ಹೋಗಿ ಸುತ್ತಾಡ್ಕೊಂಡು ಹಂಗೆ ಎಳ್ನೀರು ಕುಡ್ಕೊಂಬರೋಣ. ನನಗೂ ಯಾಕೋ ಸ್ವಲ್ಪ ತಲೆ ಬಿಸಿ ಆದಂಗೆ ಆಯಿತು. ಬಾ ಹೋಗೋಣ. ಓ ಹೌದಾ, ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ನಡೀರಿ, ಹೊಲ್ದಕ್ಕೆ ಹೋದ್ರೆ ಅಲ್ಲಿ ಒಳ್ಳೆ ಗಾಳಿ, ಶುದ್ಧವಾದ ಗಾಳಿ ಕುಡ್ಕೊಂಡು ಆರಾಮ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಮಾತಾಡ್ಕೊಂಡು ಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ನಡೀರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.